ಕರ್ನಾಟಕದ ಒಂದು ಚಿಕ್ಕ ಹಳ್ಳಿಯಲ್ಲಿ ಸಂಜೆಯ ಸಮಯವಾಗಿತ್ತು. ಆಕಾಶದಲ್ಲಿ ಅರ್ಧಚಂದ್ರ. ಮಂದ ಗಾಳಿ ಮರಗಳನ್ನು ನಜೂಕಾಗಿ ಆಡಿಸುತ್ತಿದೆ. ಆ ಹಳ್ಳಿಯ ಅಂಚಿನಲ್ಲಿ ಒಂದು ಹಳೆಯ ಮರದ ಮನೆಯಿತ್ತು. ಆ ಮನೆಯೊಳಗೆ ಒಂದು ರಹಸ್ಯದ ಮೌನ ನೆಲೆಸಿತ್ತು. ಆ ಮನೆಯಲ್ಲಿ ವಾಸಿಸುತ್ತಿದ್ದಳು ನಿಶಾ. ನಿಶಾ ಸಾಮಾನ್ಯ ಹುಡುಗಿಯಲ್ಲ. ಆಕೆಯ ಕಣ್ಣುಗಳಲ್ಲಿ ಒಂದು ಕಥೆಯಿತ್ತು. ಒಂದು ನೋವು, ಒಂದು ಭಯ ಮತ್ತು ಒಂದು ರಹಸ್ಯ ಅವಳ ಕಣ್ಣುಗಳಲ್ಲಿ ಅಡಗಿತ್ತು. ಅವಳ ತಾತ ಅಚಾನಕ್ಕಾಗಿ ಸತ್ತ ನಂತರ ಈ ಮನೆ ಒಂದು ವಿಚಿತ್ರ ಘಟನೆಗಳ ಕೇಂದ್ರವಾಗಿತ್ತು. ಆ ಮನೆಯಲ್ಲಿ ರಾತ್ರಿ ಸಮಯದಲ್ಲಿ ಯಾರೋ ನಡೆದು ಹೋಗುವ ಶಬ್ದ, ಮಂದ ನೆರಳುಗಳು, ಗಾಳಿಗಿಂತಲೂ ಭಾರವಾದ ಮೌನ, ಈ ರೀತಿ ಘಟನೆಗಳು ನಡೆಯುತ್ತಿತ್ತು. ಒಂದು ದಿನ ನಗರದಿಂದ ಒಬ್ಬ ಯುವ ಪತ್ರಕರ್ತ ಹಳ್ಳಿಗೆ ಬರುತ್ತಾನೆ. ಅವನ ಹೆಸರು ಆರ್ಯನ್. ಅವನು ಈ ಹಳ್ಳಿಯ ರಹಸ್ಯವನ್ನು ಹುಡುಕಲು ಬಂದಿದ್ದ. ಅವನ ಕಣ್ಣುಗಳಲ್ಲಿ ಧೈರ್ಯ ಇತ್ತು, ಆದರೆ ಅವನ ಮನಸ್ಸಿನಲ್ಲಿ ಕುತೂಹಲ ಅಡಗಿತ್ತು. ನಿಶಾ ಮತ್ತು ಆರ್ಯನ್ ಅವರ ಮೊದಲ ಭೇಟಿ ಅವರ ಮನೆಯ ಅಂಗಳದಲ್ಲಿ ಚಂದ್ರಕಿರಣದಲ್ಲಿ ನಡೆಯಿತು. ಅವರು ಮಾತಾಡಲಿಲ್ಲ, ಆದರೆ ಅವರ ಕಣ್ಣುಗಳು ಮಾತನಾಡಿದವು. ಕಾಲ ಕಳೆದಂತೆ ಅವರಿಬ್ಬರ ಮಧ್ಯೆ ಒಂದು ಬಂಧ ಮೂಡಿತು. ಪ್ರೀತಿ ನಿಧಾನವಾಗಿ ಅರಳಿತು. ಆದರೆ ಆ ಒಂದು ರಾತ್ರಿ ಮನೆಯೊಳಗೆ ವಿಚಿತ್ರ ಶಬ್ದ ಕೇಳಿಸಿತು. ಮೇಲ್ಛಾವಣಿಯಿಂದ ಯಾರೋ ನಡೆಯುವ ಧ್ವನಿ. ನಿಶಾ ಹೆದರಿದಳು. ಆರ್ಯನ್ ಧೈರ್ಯದಿಂದ ಮೇಲಕ್ಕೆ ಹೋದನು. ಅಲ್ಲಿ ಒಂದು ಹಳೆಯ ಡೈರಿ ಸಿಕ್ಕಿತು. ಅದರೊಳಗೆ ಬರೆಯಲಾಗಿತ್ತು, ಸತ್ಯವನ್ನು ಹುಡುಕಬೇಡ ಎಂದು. ಆ ಡೈರಿಯಲ್ಲಿ ಒಂದು ನಕ್ಷೆಯಿತ್ತು. ಮನೆಯ ಕೆಳಗೆ ಒಂದು ಗುಪ್ತ ಸುರಂಗ ಇದೆ ಎಂದು. ಆ ರಾತ್ರಿ ಅವರು ಆ ಸುರಂಗವನ್ನು ತೆರೆದರು. ಆದರೆ ಆ ಸುರಂಗದಲ್ಲಿ ಕತ್ತಲೆ ಆವರಿಸಿತ್ತು. ಕತ್ತಲೆ, ಕಲ್ಲಿನ ಗೋಡೆಗಳು, ಲಾಂಟರ್ನ್ ಬೆಳಕು. ಅದರ ಕೊನೆಯಲ್ಲಿ ಒಂದು ಹಳೆಯ ದೇವಾಲಯವಿತ್ತು. ಅಲ್ಲಿ ಸತ್ಯ ಹೂತು ಹಾಕಲಾಗಿತ್ತು, ಅಡಗಿತ್ತು. ನಿಶಾಳ ತಾತ ಈ ಹಳ್ಳಿಯ ದೊಡ್ಡಮರ ಅಪರಾಧವನ್ನು ಬಯಲಿಗೆ ತರುವ ಪ್ರಯತ್ನ ಮಾಡಿದ್ದರು. ಆದರೆ ಅವನ ಮರಣ ಸಹಜವಾಗಿರಲಿಲ್ಲ. ಸತ್ಯ ತಿಳಿದ ನಂತರ ಆರ್ಯನ್ ಅದನ್ನು ಬಹಿರಂಗಪಡಿಸಲು ನಿರ್ಧರಿಸಿದ. ಆದರೆ ಅಪಾಯ ಸಮೀಪಿಸುತ್ತಿತ್ತು. ಒಂದು ರಾತ್ರಿ ಆರ್ಯನ್ ಮೇಲೆ ದಾಳಿ ನಡೆಯಿತು. ಆದ್ದರಿಂದ ನಿಶಾ ಹೆದರಿ ಅತ್ತಳು. ಅವಳ ಕಣ್ಣೀರು ಅವನ ಕೈ ಮೇಲೆ ಬಿದ್ದವು. ನಿನ್ನನ್ನು ಕಳೆದುಕೊಳ್ಳಲು ನನಗೆ ಸಾಧ್ಯವಿಲ್ಲ ಎಂದು ಅವಳು ನಿಧಾನವಾಗಿ ಹೇಳಿದಳು. ಆರ್ಯನ್ ದುರ್ಬಲವಾಗಿ ನಗುತ್ತಾ, ಸತ್ಯಕ್ಕಾಗಿ ಹೋರಾಡೋಣ, ಆದರೆ ನಮ್ಮ ಪ್ರೀತಿಯನ್ನು ಕಾಪಾಡೋಣ ಎಂದನು. ಸಾಕ್ಷಿಗಳನ್ನು ಸಂಗ್ರಹಿಸಿ ಹಳ್ಳಿಯ ಮುಖಂಡರ ಅಪರಾಧವನ್ನು ಅವರು ಬಯಲಿಗೆ ತಂದರು. ಹಳ್ಳಿ ಜನರು ಸತ್ಯ ತಿಳಿದು ಅನ್ಯಾಯಕ್ಕೆ ವಿರೋಧವಾಗಿ ನಿಂತರು. ಆ ಒಂದು ಬೆಳಗ್ಗೆ ಸೂರ್ಯೋದಯವಾಯಿತು. ಹಳ್ಳಿ ಮತ್ತೆ ಶಾಂತವಾಯಿತು. ನಿಶಾಳ ತಾತನ ಹೆಸರು ಶುದ್ಧವಾಯಿತು. ಮತ್ತೆ ಯಾವುದೇ ಕಳಂಕವಿಲ್ಲದೆ. ಅವಳ ಕಣ್ಣುಗಳಲ್ಲಿ ಈಗ ಭಯವಿಲ್ಲ, ಬದಲಾಗಿ ಆತ್ಮವಿಶ್ವಾಸ. ಆರ್ಯನ್ ಅವಳ ಕಡೆ ತಿರುಗಿ ಕೇಳಿದನು, ನಾವು ಮತ್ತೆ ಹೊಸ ಜೀವನ ಆರಂಭಿಸೋಣವೇ ಎಂದು. ನಿಶಾ ನಗುತ್ತಾ ಆಕಾಶವನ್ನು ನೋಡಿದಳು. ಸೂರ್ಯಕಿರಣಗಳು ಅವಳ ಮುಖದ ಮೇಲೆ ಬಿದ್ದವು. ಈ ಮನೆ ಈಗ ಭಯದ ಮನೆಯಲ್ಲ, ಇದು ನಮ್ಮ ಪ್ರೀತಿಯ ನೆನಪು ಎಂದು ನಿಶಾ ಮತ್ತು ಆರ್ಯನ್ ಸಂತೋಷಪಟ್ಟರು. ಪ್ರೀತಿ ರಹಸ್ಯದ ನೆರಳಿನಲ್ಲಿ ಹುಟ್ಟಿ ಸತ್ಯದ ಬೆಳಕಿನಲ್ಲಿ ಅರಳಿತು. ಇದು ನಿಶಾ ನೆರಳಿನ ಪ್ರೀತಿಯ ಕಥೆ.